ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನೋಡಿ ಫ್ರೆಂಡ್ಸ್, ನಮ್ಮೂರಲ್ಲಿ ರಾಂಪುರದಮ್ಮಂಗೆ ಆರತಿ ಮಾಡ್ತೀವಿ. ಈ ಥರ ತೆಂಗಿನದು ಗರಿ ಇರುತ್ತಲ್ವ, ಅದರಲ್ಲಿರೋ ಎಡೆಮಟ್ಟೆನಲ್ಲಿ ಈ ಥರ ದೆಬ್ಬೆ ತೆಗೆದ್ಬಿಟ್ಟು ಅದಕ್ಕೆ ಬಿಡಿ ಹೂವು ತಂದುಬಿಟ್ಟು ಸುತ್ತಿ ಈ ಥರ ಎಲ್ಲ ಜೋಡಿಸಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆರತಿಗೆಲ್ಲ ಜೋಡಿಸ್ದಾಗ. ಈ ಥರ ಮಾಡಿ ಆರತಿಗೆ ಜೋಡಿಸ್ತೀವಿ. ಮತ್ತು ದೆಬ್ಬೆಗೆಲ್ಲ ಹೂವು ಸುತ್ತುತ್ತಿದ್ದಾರೆ ನೋಡಿ ಫ್ರೆಂಡ್ಸ್. ನೀವು ಬೇಕಂದರೆ ನೋಡಿ, ನಿಮ್ಮೂರಲ್ಲೆಲ್ಲ ಆರತಿ ಮಾಡಿದಾಗ ಈ ಥರ ಟ್ರೈ ಮಾಡ್ಬೋದು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ದೆಬ್ಬೆಗಳು. ಇದು ಎಡೆಮಟ್ಟೆಯಿಂದ ಮಾಡಿರೋದು. ನೋಡಿ, ಈ ಥರ ಬಿಡಿ ಹೂವು ಎಲ್ಲ ತಂದ್ಬಿಟ್ಟು ಕಲರ್ ಹೂವು ತಂದ್ಬಿಟ್ಟು ಹಿಂಗೆಲ್ಲ ಜೋಡಿಸ್ತೀವಿ. ಈಗ ಆರತಿಗೆ ನಮ್ಮತ್ತೆ ಇದು ಹೂವು ಜೋಡಿಸ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ಹೊರ್ಮಕ್ಕಕ್ಕೆ ಇಡಬೇಕು. ಒಳಮಕ್ಕಕ್ಕೆ ಇಟ್ಟರೆ ಅದು ಬರೀ ದೆಬ್ಬೆ ಕಾಣಿಸುತ್ತೆ. ನೋಡಿ, ಈ ಥರ ಎಲ್ಲ ಆರತಿಗೆಲ್ಲ ಜೋಡಿಸ್ಬಿಟ್ಟು ಈ ಥರ ಕಾಣಿಸುತ್ತೆ ಜೋಡಿಸ್ದಾಗ ಲಾಸ್ಟಲ್ಲಿ. ನೋಡಿ ಫ್ರೆಂಡ್ಸ್, ಸೇವಂತಿಗೆ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆರತಿ. ನಮ್ಮೂರಲ್ಲೇ ಎಲ್ಲ ಈ ಥರ ಆರತಿ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಈ ಥರ ಆರತಿ ಚೆನ್ನಾಗಿ ಕಾಣಿಸುತ್ತೆ. ಹಿಂಗೆ ಒತ್ತೊತ್ತಾಗಿ ಜೋಡಿಸ್ಬಿಟ್ಟು ಈ ಥರ ಎಲ್ಲನ ಅದು ಜರ್ಗಾಡ್ದಂಗೆ ದಾರ ಕಟ್ತೀವಿ ನೋಡಿ ಫ್ರೆಂಡ್ಸ್. ಇವು 3 ಮನೆ ಆರತಿ ನೋಡಿ, ಈ ಥರ ಕಾಣಿಸುತ್ತೆ ನೋಡಿ. ಚೆನ್ನಾಗಿದೆಯಾ ಫ್ರೆಂಡ್ಸ್? ನೀವು ಟ್ರೈ ಮಾಡಿ ಬೇಕಂದರೆ ನೋಡಿ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿರುತ್ತೆ. ತಳಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಆಮೇಲೆ ತಟ್ಟೆ ಇಟ್ಟು ಅದರಲ್ಲಿ ಆರತಿ ಇಟ್ಟು ಹೂವು ಸಿಗಿಸ್ಬೇಕು. ಪೂಜೆಗೆಲ್ಲ ತಗೊಂಡೋಗೋಕ್ಕೆ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ತಾವ್ರೆ, ದೇವಸ್ಥಾನದ ಹತ್ರ ತಗೊಂಡೋಗೋಕ್ಕೆ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.